ಕೊನೆಗೂ ಅಯೋಧ್ಯೆಯಲ್ಲಿ ಕೆಲಸವನ್ನು ನಿರ್ವಹಿಸಬೇಕಾಗಿದ್ದ ಟ್ರಸ್ಟ್ ಒಂದು ಹಂತದ ನಿರ್ಧಾರಕ್ಕೆ ಬಂದಂತೆ ಕಾಣಿಸುತ್ತಿದೆ. ಆದರೆ ಟ್ರಸ್ಟು ಹೇಗೆ ನಡ್ಕೊಳ್ತಾ ಇದೆ ಅಂತಂದರೆ, ಯಾರೋ ಮೂವರು ಜವಾಬ್ದಾರಿ, ಉಳಿದವರು ಯಾರಿಗೂ ಇದರ ಸಂಬಂಧವಿಲ್ಲ ಎಂಬಂತೆ ಭಾವಿಸ್ತಾರೆ ಅಂತ ಕಾಣಿಸ್ತಿದೆ. ಹಾಗಾಗಬಾರ್ದು. ಕೋಟ್ಯಂತರ ಹಿಂದೂಗಳ ನಂಬಿಕೆ ಮತ್ತು ಅಯೋಧ್ಯೆ ರಾಮನ ಮಂದಿರದ ದೇಣಿಗೆ ವಿಚಾರದಲ್ಲಿ ಬಂದ ಹಗರಣದ ಹಿನ್ನೆಲೆಯಲ್ಲಿ ಇವತ್ತು ಟ್ರಸ್ಟಿನ ಮೊದಲ ಸಭೆ ಅಯೋಧ್ಯೆಯಲ್ಲಿ ನಡೆದಿದೆ. 20ರಲ್ಲಿ ಟ್ರಸ್ಟ್ ಅಸ್ತಿತ್ವಕ್ಕೆ ಬಂದಿತ್ತು. ಆಗ ಟ್ರಸ್ಟ್ ಅಧ್ಯಕ್ಷರಾಗಿ ಮಹಾಂತ ನೃತ್ಯಗೋಪಾಲ ದಾಸ್ ವಹಿಸಿಕೊಂಡಿದ್ದರು ಜವಾಬ್ದಾರಿಯನ್ನು. ಈ ಟ್ರಸ್ಟಿನ ಭಾಗವಾಗಿ ಉಡುಪಿಯ ಪೇಜಾವರ ಶ್ರೀಗಳು ಕೂಡ ಇದ್ದಾರೆ. ಇವತ್ತು ಅವರೆಲ್ಲರೂ ಅಥವಾ ಕೆಲವರು ಗೈರಾಜರಾಗಿದ್ದಾರೆ. ಸರ್ಕಾರದ ಕೆಲ ಪ್ರತಿನಿಧಿಗಳು ಹಾಗೂ ಕಾನೂನು ತಜ್ಞರು ಭಾಗವಹಿಸಿದ್ದಾರೆ. ಈ ಟ್ರಸ್ಟಿನ ಸಭೆಯಲ್ಲಿ ಚಂಪಕ್ ರೈ ಮತ್ತು ಅನಿಲ್ ಮಿಶ್ರಾ ಇಬ್ಬರ ರಾಜೀನಾಮೆಯನ್ನು ಅಂಗೀಕರಿಸಿದ್ದಾರೆ. ಟ್ರಸ್ಟಿಂದ ಇಬ್ಬರನ್ನು ಹೊರಗೆ ಹಾಕಿದ್ದಾರೆ. ಹೊರಗೆ ಹಾಕಲೇಬೇಕು, ಬೇರೆ ದಾರಿ ಇರಲಿಲ್ಲ. ಅಲ್ಲದೆ ಈ ಟ್ರಸ್ಟ್ಗೆ ವಿಶೇಷ ಆಹ್ವಾನಿತ ರೂಪದಲ್ಲಿ ಸದಸ್ಯ ಸ್ಥಾನವನ್ನು ಪಡ್ಕೊಂಡಿದ್ದ ಕರ್ನಾಟಕ ಮೂಲದ ಗೋಪಾಲರಾವ್ ಆತರನ್ನು ಕೂಡ ವಜಾಗೊಳಿಸಲಾಗಿದೆ. ಮಧ್ಯಂತರ ಪ್ರಧಾನ ಕಾರ್ಯದರ್ಶಿಯಾಗಿ ಕೃಷ್ಣಮೋಹನ್ ಅವರನ್ನು ನೇಮಕ ಮಾಡಿಕೊಂಡಿದ್ದಾರೆ. ಈ ಮಾಹಿತಿಯನ್ನೆಲ್ಲ ಕೋಶಾಧಿಕಾರಿ ಸ್ವಾಮಿ ಗೋವಿಂದ ದೇವ್ಗಿರಿ ಅವರು ಕೊಟ್ಟಿದ್ದಾರೆ. ಸ್ವಯಂ ಪ್ರೇರಿತರಾಗಿ ಚಂಪತ್ ರಾಯ್ ರಾಜೀನಾಮೆ ಕೊಟ್ಟಿದ್ದಾರೆ. ಅವರು ನೊಂದಿದ್ದಾರೆ. ಹೂ ಕೇರ್ಸ್? ಅವ್ನು ನೊಂದಿದಾನೋ ಇಲ್ವೋ? ಯಾವನಿಗೆ ಬೇಕದು? ಅವ್ನು ನೊಂದಿದ್ರೆಷ್ಟು, ನೊಂದಿದೆ ಇದ್ದರೆಷ್ಟು? ಆ ಮಾತು ಬರಲೇಬಾರ್ದಾಗಿತ್ತು. ನೋ ಶೀ ಈಸ್ ಎನ್ ಅಕ್ಯೂಸ್ಡ್. ಎಸ್, ಅವ್ರು ನೊಂದುಬಿಟ್ರೆ ಈಗ ಯಾರಿಗೂ ಅದಕ್ಕೆ ಕಣ್ಣೀರು ಹಾಕಬೇಕಾದ ಅವಶ್ಯಕತೆ ಇಲ್ಲ. ಪಾಪವನ್ನು ಕಳ್ಕೋಬೇಕು. ಪಾಪಿ, ಅನುಮಾನನೇ ಇಲ್ಲ. 1000 ಲಕ್ಷ ಜನರ ನಂಬಿಕೆಗೆ ದ್ರೋಹ ಬಗೆದಾಗ ಅದನ್ನು ಹೆಕ್ಕಿ ಕ್ರಮ ತೆಗೆದುಕೊಳ್ಳದಂತಹ ಪಾಪಿ, ತನ್ನ ಸುತ್ತಲೂ ಇರುವ ಜನ ಲೂಟಿ ಹೊಡೆಯಲು ಅವಕಾಶ ಮಾಡಿಕೊಟ್ಟ ಪಾಪಿ. ಹಾಗಾಗಿ ಆ ಸ್ಥಾನದಲ್ಲಿ ಇರುವುದಕ್ಕೆ ಅವನು ಯೋಗ್ಯನಲ್ಲ. ಮತ್ತು ಇವರಿಬ್ಬರ ರಾಜೀನಾಮೆಯಿಂದ ಇದು ಎಂಡ್ ಆಗಬಾರ್ದು. ಹೌದು, ಇಬ್ಬರ ಮೇಲೂ FIR ಆಗಬೇಕು, ಅಥವಾ 3 ಮೇಲೆ FIR ಆಗಬೇಕು. ಇಫ್ ನೆಸೆಸರಿ ಅರೆಸ್ಟ್ ದೆಮ್, ದೆನ್ ಇನ್ವೆಸ್ಟಿಗೇಷನ್ ವಿಲ್ ಸ್ಟಾರ್ಟ್. ಇವರು 3 ಜನ ರಾಜೀನಾಮೆ ಕೊಟ್ಟು ಹೊರಟುಬಿಟ್ರು ಅಂದ ತಕ್ಷಣ ಇವ್ರಿಗೆ ಶುದ್ಧ ಹಸ್ತರೆಂದು ಸರ್ಟಿಫಿಕೇಟ್ ಇಶ್ಯೂ ಮಾಡಿ ಇವ್ರಿಗೆ ಗಂಗಾ ನದಿಯಿಂದ ನೀರು ತಂದು ಸ್ನಾನ ಮಾಡಿಸಿ ಕ್ಲೀನ್ ಮಾಡಿ ಕಳಿಸ್ಕೊಡೋದಲ್ಲ. ಅವ್ರು ಮಾಡಿರೋ ಕಚಡ ಕೆಲಸಕ್ಕೆ ದೇ ಮಸ್ಟ್ ಬಿ ಆನ್ಸರಬಲ್. ಸೇವೆಯಿಂದ ನಿಯುಕ್ತಿಗೊಳಿಸ್ಬಿಟ್ಟಿದ್ದೀವಿ ಅಂತಂದ್ರೆ ಆಗಲ್ಲ. ಒಪ್ಪಬಾರ್ದು ಇದನ್ನು ಯಾರೂ. ಇಲ್ಲ, ಈ 3ನೇದು ಟ್ರಸ್ಟನ್ನು ಬರ್ಖಾತ್ಗೊಳಿಸ್ಬೇಕು. ಈ ಟ್ರಸ್ಟು ಇರ್ಕೂಡ್ದು. ಹೌದು, ಹೊಸ ಟ್ರಸ್ಟ್ ಬರಬೇಕು. ಹೊಸ ಟ್ರಸ್ಟು ಎಲ್ಲ SOPಗಳನ್ನು ತರಬೇಕು. ಕಿಮಕ್ಕಂತ ನೊಣಾನು ಏನಾದ್ರು ಒಳಗೆ ಬಂದುಬಿಟ್ರೆ ತಪ್ಪಿ ದೇವಸ್ಥಾನಕ್ಕೆ ಹೊರಗೋಗದಿರೋಂಗೆ ಆಗಬೇಕು. ಅಲ್ಲೇ ಇರಬೇಕು ಆ ನೊಣ. ಆ ನೊಣಾನು ಹೊರಗೋಗ್ಬಾರ್ದು. ಇನ್ನು ಅಲ್ಲಿ ಬಿಗಿ ಆಗಬೇಕು. ಹಂಗೆ ನೋಡ್ಕೋಬೇಕು. ಅದಕ್ಕೆ ಈ ಟ್ರಸ್ಟು ಬಾಯಿ ಮುಚ್ಕೊಂಡು ರಾಜೀನಾಮೆ ಕೊಟ್ಟು ಆಚೆ ಹೋಗ್ಬೇಕು ಎಲ್ಲರೂ. ಟ್ರಸ್ಟು ಎಂಟೈರ್ ಇನ್ಕ್ಲೂಡಿಂಗ್ ಪೇಜಾವರದವ್ರು ಇದ್ದರೆ ಅವರೂ ಹೌದು, ಎಲ್ಲರೂ ರಾಜೀನಾಮೆ ಕೊಡಬೇಕು. ಈ ಟ್ರಸ್ಟಿಂದ ಕೊಟ್ಟೆಲ್ಲ ಖಾಲಿ ಮಾಡಬೇಕು ಜಾಗ. ಹೊಸ ಟ್ರಸ್ಟ್ ಮಾಡಿ ಹೊಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದ್ರೆ ಸ್ವಲ್ಪ ಮಾನ ಮರ್ಯಾದೆ ಉಳ್ಕೋಬೋದು. ಇದಾದ ಮೇಲೆ ತನಿಖೆ ನಡೆದು ಯಾವನ್ ಚಿನ್ನ ಕರಗಿಸ್ದ ಅಥವಾ ಕದ್ದ, ಯಾರು ರಾಮನಿಗೆ ಬಂದ ದೇಣಿಗೆಯನ್ನು ಲೂಟಿ ಹೊಡೆದ ಅಥವಾ ತಿಂದ, ಯಾರು ಹೇಸಿಗೆ ಈ ಥರ ಅದನ್ನು ಅಂದರೆ ಇದು ಏನೋ ಭ್ರಷ್ಟತೆಗೆ ಕೈ ಹಾಕಿದ, ಅವರನ್ನು ಕರ್ಕೊಂಬಂದು ಸರ್ಕಲ್ಲಲ್ಲಿ ನಿಲ್ಲಿಸಿ ಥೂಚಿ ಅಂತ ಕ್ಯಾಕರ್ಸ್ ಉಗಿಬೇಕು. ಇದ್ರ ಕಲ್ಲಲ್ಲಿ ಹೊಡಿಬೇಕು. ದೇ ಶುಡ್ ನಾಟ್ ಎಂಟರ್ ಅಯೋಧ್ಯ ಅಗೈನ್. ಅವ್ರು ಯಾರು ಅಯೋಧ್ಯೆಯನ್ನು ಮತ್ತೆ ಪುನರ್ ಪ್ರವೇಶ ಮಾಡಕೂಡ್ದು. ಮಾಡಿದ್ರೆ ಹೊಡಿಬೇಕು ಅವನಿಗೆ. ಒಳಕ್ಕೆ ಬಂದ್ರೆ ಹೊಡಿತೀವಿ ಅಂತ ಹೊಡಿಬೇಕು ಅವನಿಗೆ. ಇಲ್ವಾ ಅವ್ನ ಫ್ಯಾಮಿಲಿಗೆ ಹೊಡಿಬೇಕು, ಯಾರಿಗಾರೊಬ್ರು ಹೊಡಿಬೇಕು. ಒಳಗೆ ಬರೋಂಗಿಲ್ಲ ಅವ್ರು ಯಾರು ಮತ್ತೆ ಅಯೋಧ್ಯೆಗೆ. 14 ವರ್ಷದ ವನವಾಸವನ್ನು ಮುಗಿಸ್ಕೊಂಡು ಬರಲಿ, ನೋಡೋಣ ಆಮೇಲೆ ನೋಡೋಣ. ಬದುಕಿದ್ರೆ ನೋಡೋಣ. ಎಸ್, ಅವ್ರು ಬದುಕಲೂಬಾರ್ದು. ನನ್ನ ಪ್ರಕಾರದಲ್ಲಿ ಸಾಯಬೇಕು ಬೇಗ ನ್ಯಾಚುರಲಿ, ಬೇರೆ ರೂಪದಲ್ಲ. ಇನ್ನು ಈ ಗೋವಿಂದಗಿರಿ ಅಂತ ಯಾರೋ ಕೋಶಾಧಿಕಾರಿ, ವಾಟ್ ಈಸ್ ಯುವರ್ ರೋಲ್? ನಿಮ್ಮ ರೋಲ್ ಏನು? ಕೋಶಾಧಿಕಾರಿಯಾಗಿ ಸೈನ್ ಹಾಕ್ಕೊಡೋದ? ನಿಮ್ಮ ರೋಲ್ ಏನಂಗಾರೆ? ನೀವು ಹೋಗ್ಬೇಕು. ಅಲ್ಲ, ಇವರು ಟ್ರಸ್ಟ್ನ ಸದಸ್ಯರು, ನೀವು ಟ್ರಸ್ಟ್ ಸದಸ್ಯರು, ನೀವು ಯಾಕಿದ್ದೀರಿ? 3ನೇದು, ಈ ಟ್ರಸ್ಟು ಉತ್ತರ ಭಾರತೀಯರ ಆಸ್ತಿ ಆಗಬಾರ್ದು. ಈ ಟ್ರಸ್ಟು ಉತ್ತರ ಪ್ರದೇಶದವರ
ನಿಮ್ಮ ಪಿತ್ರಾರ್ಜಿತ ಆಸ್ತಿ ಅಲ್ಲ ಇದು. ಅಲ್ಲ ಅಲ್ಲ ಇದು ದೇಶದ ಆಸ್ತಿ. ದೇಶವನ್ನು ಪ್ರತಿನಿಧಿಸುವ ಟ್ರಸ್ಟ್ ಆಗಬೇಕು. ಹೌದು ಉತ್ತರ ಪ್ರದೇಶವನ್ನು, ಉತ್ತರ ಭಾರತವನ್ನು ಪ್ರತಿನಿಧಿಸುವ ಟ್ರಸ್ಟ್ ಆಗಬಾರ್ದು. ಇದು ಇಡೀ ದೇಶವನ್ನೇ ಪ್ರತಿನಿಧಿಸುವಂತಹ ಟ್ರಸ್ಟ್ ಆಗಬೇಕು. ಎಲ್ಲರಿಗೂ ಅವಕಾಶ ಸರ್. ಎಲ್ಲರೂ ಬರಬೇಕು. ಬೈ ರೊಟೇಷನ್ನಲ್ಲಿ ಆದರೂ ಪರವಾಗಿಲ್ಲ, ಓಕೆ ಬೈ ರೊಟೇಷನ್ನಲ್ಲಿ ಆದರೂ ಪರವಾಗಿಲ್ಲ, ಬಟ್ ಇಡೀ ದೇಶವನ್ನು ಪ್ರತಿನಿಧಿಸುವಂತಹ ರೀತಿಯಲ್ಲಿ ಆ ಟ್ರಸ್ಟ್ ಇರಬೇಕು. ಮತ್ತು ಈ ಟ್ರಸ್ಟನ್ನು ಉಸ್ತುವಾರಿ ಮಾಡುವುದಕ್ಕೆ ಆಂಬಡ್ಸ್ಮನ್ಗಳ ನೇಮಕ ಆಗಬೇಕು. ಓಕೆ ಅವರುಗಳಿಗೆ ದೂರನ್ನು ಯಾರು ಯಾವುದೇ ಕ್ಷಣದಲ್ಲಿ ಕೊಡಬಹುದು. ಓಕೆ ಅವರು ಆ ದೂರನ್ನು ಹಿಡ್ಕೊಂಡು ತನಿಖೆ ಮಾಡೋ ಅಧಿಕಾರ ಅವ್ರಿಗಿರಬೇಕು. ಓಕೆ ಓಕೆ ಇಲ್ಲದೇ ಇದ್ದರೆ ಶ್ರೀರಾಮಚಂದ್ರನ ಹೆಸರು ಹೇಳಿಕೊಂಡಲ್ಲಿರೋಕ್ಕೆ ನೀವು ಅಯೋಗ್ಯರು ಮತ್ತು ನಿಮ್ಮಂಥ ದುಷ್ಟರು ಇನ್ನೊಬ್ಬರಿಲ್ಲ. ಈಗ ದೇವರು ಮತ್ತು ದೇವಸ್ಥಾನದ ಮೇಲೆ ಯಾರಿಗೂ ಅಪನಂಬಿಕೆ ಇಲ್ಲ. ಹೌದು, ಯಾರಿಗೂ ಇಲ್ಲ. ಕೋಪ ಮತ್ತು ಅಪನಂಬಿಕೆ ಬಂದಿರುವುದು ಟ್ರಸ್ಟು ಮತ್ತು ಟ್ರಸ್ಟಿನ ವ್ಯವಹಾರದ ಬಗ್ಗೆ. ನಾನು ಅವತ್ತೇ ಹೇಳಿದ್ದೀನಿ ಇದನ್ನು. ಹೌದು, ರೋಮಲ್ಲಿ ಯಾವುದೋ ಕ್ರಿಶ್ಚಿಯನ್ ಇದರಲ್ಲಿ ಪೋಪಿನ ಕಚೇರಿನಲ್ಲಿ ಏನೋ ನಡೀತು, ಅಥವಾ ಪೋಪ್ ರೋಮಲ್ಲಿ ಏನೋ ಇದರಲ್ಲಿ ನಡೀತು, ವ್ಯಾಟಿಕನ್ನಲ್ಲಿ ಏನೋ ನಡೀತು ಅಂದಾಗ ಜೀಸಸ್ ಕ್ರೈಸ್ತ್ ಮೇಲೆ ಅಪನಂಬಿಕೆ ಅಲ್ಲ, ಅಥವಾ ಚರ್ಚ್ಗೆ ಹೋಗೋದನ್ನು ಇವರು ಬಿಡಲ್ಲ. ಅಲ್ಲ, ಹೌದು, ಕ್ರೈಸ್ತ ಮೇಲೆ ಅಲ್ಲ, ಅದು ಕ್ರಿಸ್ತನ ಮೇಲೆ ಅಲ್ಲ, ಅದು ಕ್ರಿಸ್ತ ಬೋಧನೆ ಮಾಡಿದ್ದಿದ್ರ ಮೇಲೆ ಅಲ್ಲ, ಶ್ರೀರಾಮಚಂದ್ರನ ಗುಣಗಳು ಮತ್ತು ಶ್ರೀರಾಮಚಂದ್ರನ ವಿಚಾರದಲ್ಲಿ ಅಲ್ಲ. ಇದು ಮುಸ್ಲಿಂ ಇದರಲ್ಲಿ ಮೌಲ್ವಿ ಯಾರೋ ಒಬ್ಬ ಏನೋ ಮಾಡಿದ್ರು ಅಂತ ಅಂದಾಗ ಅದು ಮಸೀದಿ ಮೇಲೆ ಮತ್ತು ಇಸ್ಲಾಂ ಧರ್ಮದ ಮೇಲೆ ಮತ್ತು ಅಲ್ಲಾ ಮೇಲೆ ಅಲ್ಲ, ಅದು ಆ ಮೌಲ್ವಿಯ ಮೇಲೆ, ಅಥವಾ ಆ ಮೌಲ್ವಿಗಳಿರಬಹುದಾದ ಯಾವುದೋ ಸಂಘಟನೆಯ ಮೇಲೆ, ಅದು ಅವ್ರ ಮೇಲಲ್ಲ. ಸೇಮ್ ಇಲ್ಲುವೇ ಇಲ್ಲಿ ಶ್ರೀರಾಮಚಂದ್ರನ ಮೇಲಾಗಲಿ, ಅಯೋಧ್ಯೆಯ ರಾಮಜನ್ಮ ಭೂಮಿಯ ಮಂದಿರದ ಮೇಲಾಗಲಿ ಯಾರಿಗೂ ಯಾವುದೇ ವಿಚಾರದಲ್ಲಿ ಈಗ ನಮಗಿಲ್ಲಿ ಅನುಮಾನ ಅಥವಾ ಅಸಡ್ಡೆ ಅಥವಾ ಬೇಸರ ಮತ್ತೊಂದು ಇಲ್ಲ. ಹೌದು, ಯಾರೋ ನೃತ್ಯ ಗೋಪಾಲದಾಸನೋ ಅಥವಾ ಯಾರೋ ಚಂಪಕರಾಯನೋ ಅಥವಾ ಅವ್ನು ಯಾವನೋ ಗೋಪಾಲರಾಯನೋ ಯಾವನೋ ನಿಮ್ಮ ಮುಖ ನೋಡಿಕೊಂಡು ನಾವು ಆ ದೇವಸ್ಥಾನಕ್ಕೆ ಬಂದಿಲ್ಲ ಅಥವಾ ದೇಣಿಗೆ ಕೊಟ್ಟಿಲ್ಲ. ಹೌದು, ಶ್ರೀರಾಮಚಂದ್ರನ ನಂಬಿ ಬಂದಿದ್ದು ಅವನನ್ನು ನಂಬೇ ದೇಣಿಗೆ ಕೊಟ್ಟಿರೋದು. ಹಾಗಾಗಿ ನೀವು ಕಚಡಗಳು, ನಿಮ್ಮನ್ನು ನೋಡ ಬಂದಿಲ್ಲ. ಹಾಗಾಗಿ ಇವ್ರ ಮೇಲೆ ಕ್ರಮ ಆಗಬೇಕು ಅನ್ನೋದಷ್ಟೇ ನಮ್ಮ ವಾದ. ಹೌದು, ಅದ್ರ ಮೇಲೆ ನಂಬಿಕೆ ಇಲ್ಲಿ ಹಾಳಾಗ್ಬಿಡತ್ತೆ ಅಂತಲ್ಲ, ಹಾಳಾಗಲ್ಲ, ಹಾಳಾಗ್ಲೂಬಾರ್ದು. ಹೌದು ಸರ್, ಕರೆಕ್ಟ್. ಹಾಂ, ಇನ್ನು ಈ ಜಾಗಕ್ಕೆ ಇನ್ಯಾರನ್ನೋ ತರ್ತಾರಂತೆ, ತನ್ನಿ ನೀವು ಯಾರನ್ನಾದ್ರೂ, ಬಟ್ ಪ್ರಾತಿನಿಧಿಕವಾಗಿರಬೇಕು, ದೇಶವನ್ನು ಅದು ಪ್ರತಿನಿಧಿಸಬೇಕು. ಹೌದು, ಶ್ರೀರಾಮಚಂದ್ರನ ದೇವಸ್ಥಾನ ಒಂದು ರಾಜ್ಯ ಅಥವಾ ಒಂದು ಗುಂಪು ಅಥವಾ ಒಂದು ಈ ದೇಶದ ಭಾಗದ ಜನರ ಆಸ್ತಿ ಆಗಕೂಡದು, ಸಮಸ್ತ ದೇಶದ ಆಸ್ತಿ. ಹೌದು, ಯಾಕಂದರೆ ಸಮಸ್ತ ದೇಶವೇ ಅದಕ್ಕೆ ಹೋರಾಡಿದೆ, ಖಂಡಿತ, ಅಥವಾ ಕೆಲಸ ಮಾಡಿದೆ ಅಥವಾ ಭಾವನೆ ಪ್ರಕಟ ಮಾಡಿದೆ. ಇನ್ನು ದೈನಂದಿನ ಕೆಲಸಗಳನ್ನು ನಿವಾರಣೆ ಮಾಡೋಕ್ಕೆ IAS IAS ಇಡ್ತಿರೋ, IFS ಇಡ್ತಿರೋ, IRS ಇಡ್ತಿರೋ ನಮಗೆ ಸಂಬಂಧವಿಲ್ಲ. ನಮಗೆ ಸಂಬಂಧ ಇರೋದು ಒಂದೇ, ಅದು ಏನು ಅಂದರೆ ನಿಯತ್ತಾಗಿ ಪಾರದರ್ಶಕವಾಗಿ ಲೂಟಿ ಹೊಡೆಯುವ ಮನೋಸ್ಥಿತಿ ಇಲ್ಲದಂತಹ ಒಬ್ಬ ವ್ಯಕ್ತಿಯನ್ನು ತಂದು ನಿಲ್ಲಿಸಿ. ಇಲ್ಲ 130 ಬಿಲಿಯನ್ ಜನರಲ್ಲಿ ಅಂತಹ ಜನ ಇಲ್ಲ ಅಂತಂದರೆ ಅಯೋಗ್ಯ ದೇಶ ಇದು ಅಂತ ಡಿಕ್ಲೇರ್ ಮಾಡಿ. ಇದು ಭ್ರಷ್ಟರ ದೇಶ, ಇದು ಅಯೋಗ್ಯರ ದೇಶ ಅಂತ ಡಿಕ್ಲೇರ್ ಮಾಡಿ. ಹಾಗಾದರೆ ಒಬ್ಬ ಇಲ್ಲ ಅನ್ನೋದಾದರೆ ನಾಚಿಕೆ ಆಗಲ್ಲ ನಿಮ್ಗಳಿಗೆ, ನಿಮ್ಮ ಯೋಗ್ಯತೆಗಳಿಗೆ? 4 ಜನ ಸಚ್ಚಾರಿತ್ರರನ್ನು, ಶುದ್ಧ ಹಸ್ತರನ್ನು ಹೆಕ್ಕಿ ತೆಗಿಯೋಕ್ಕಾಗ್ತಾ ಇಲ್ಲ ಅಂತಂದರೆ ಮಣ್ಣು ತಿನ್ನಕ್ಕಿದ್ದೀರಾ ಎಲ್ಲ ಕತ್ತೆ ಕಾಯಕ್ಕೆ ನೀವುಗಳು. ಯಾವ ಸುಖಕ್ಕೆ ನಿಮ್ಮ ಜೀವನ? ಮುಳುಗಿ ಸಾಯಿರಿ ಸರಿಯೂ ನದಿನಲ್ಲಿ, ಪಾಪನರು ತೊಳ್ಕೊಂಡು ಹೋಗುತ್ತೆ. ಇನ್ನು ಸಭೆಗೂ ಮುನ್ನ ಯಾರೋ ಮಾತಾಡದಂತೆ ಲೆಕ್ಕ ಕೊಟ್ಟಿದ್ದಾರಂತೆ. ಲೆಕ್ಕ ಏನು? ದಾನದ ರೂಪದಲ್ಲಿ 3200 ಕೋಟಿ, ನಿರ್ಮಾಣ ಬಳಕೆಗೆ 2300 ಚಿಲ್ಲರೆ ಕೋಟಿ ಆಗಿದೆ. ಭಕ್ತರು ನೀಡಿದ ಕಾಣಿಕೆ 530 ಕೋಟಿ, ಮಾರ್ಚ್ 31, 2026ರವರೆಗೆ. ಮಂದಿರ ನಿರ್ವಹಣೆ ಬಳಕೆಗೆ ಮಾರ್ಚು, ಏಪ್ರಿಲ್, ಮೇನಲ್ಲಿ ಏನಾಗಿದೆಯೋ ಗೊತ್ತಿಲ್ಲ, 291 ಕೋಟಿ ಆಗಿದೆ. ಉಳಿದಿದ್ದ ಹಣ ಇದೆ ಅಂತ ಸರಿ ಇದೆ. ಈ ಲೆಕ್ಕ ಸರಿ ಇರಬಹುದು. ಓಕೆ, ಯಾಕಂದರೆ ಬ್ಯಾಂಕ್ ಲೆಕ್ಕಾಚಾರದ ಪ್ರಕಾರ ಪುಸ್ತಕದಲ್ಲಿ ಏನಿದೆಯೋ ಅದನ್ನು ಹೇಳ್ತಾ ಇದ್ದೀರಿ. ನಾವು ಕೇಳ್ತಿರೋದು ಆ ಬುಕ್ಕಲ್ಲಿ ಇಲ್ಲದೆ ಇರೋದೇನಾಯಿತು ಅನ್ನೋದು. ಕೃತಕ ರಸೀದಿ ಕೊಟ್ಟು ತಗೊಂಡಿದ್ದಾರೆ ಸರ್ ಇವರು ದೇಣಿಗೆ. ಕೃತಕನೋ ಅಥವಾ ಕೊಟ್ಟೆ ಇಲ್ವೋ ರಸೀದಿನ, ನೋಟಿನ ಕಂತೆಗಳನ್ನು ಅಬೇಸ್ ಮಾಡಿದ್ದೋ, ನೋಟಿಗೆ ಎಕ್ಸ್ಟ್ರಾ ದುಡ್ಡನ್ನು ಹಾಕಿದ್ದೋ,
ತಿಂದಿದ್ದೋ ಅದೇನಪ್ಪ ಅಂತ ಕೇಳ್ತಿರೋದು ನಾವು. ಅದೆಲ್ಲಿ ಹೋಯ್ತು ಆ ಲೆಕ್ಕ ಎಲ್ಲಯ್ಯ ಹೋಯ್ತು ಕಚಡ ಬೊಗಳ ಅಂತಂದ್ಬಿಟ್ಟು ಅದನ್ನು ಕೇಳ್ತಿರೋದು ಜನ. ಆಮೇಲೆ ಈ ಆಭರಣಗಳ ವಿಚಾರದಲ್ಲೂ ಹಾಗೆ ಆಗಿದೆ ಸರ್. ಎಷ್ಟು ಆಭರಣಗಳನ್ನ ಇಸ್ಕೊಂಡಿದ್ದಾರೆ, ರಸೀತಿನೇ ಅದೇನೇ ಕೊಟ್ಟಿಲ್ಲ. ಹೇಳ್ತಿರೋದು ನಾನು. ಅದು ಈ ಲೆಕ್ಕ ನಮ್ಗೆ ತೊಂದರೆ ಇಲ್ಲ. ಅಲ್ಲಿ ಇದೇ ಲೆಕ್ಕ ಅದನ್ನು ಕೊಡ್ತಾ ಇದೀಯಾ ಅಷ್ಟೇ. ಅದರಲ್ಲೇನಿದೆ ದೊಡ್ಡತನ? ಇಲ್ಲದೆ ಇರೋದು ಹೇಳಪ್ಪ ಅಯೋಗ್ಯ ಅಂತ ಕೇಳ್ತಿದ್ದಾರೆ ಜನ. ಬಟ್ ಆ ಕೆಲಸನ SIT ಅವ್ರು ಮಾಡ್ಬೇಕಲ್ವಾ ಸರ್? ಹೌದು, SIT ಅವರೇ ಇದನ್ನ ತನಿಖೆ ಮಾಡಬೇಕು. ಈಗಲೂ ಹೇಳ್ತಾ ಇದ್ದೀನಿ, ಬಿಡಿಗಾಸ್ತುವೆ ಆ ಕಚಡಗಳಿಗೆ ಹೋಗ್ಕೂಡ್ದು. ಅವ್ರಿಗೆ ದಾರಿನಲ್ಲಿ ಭಿಕ್ಷೆ ಬೇಡೋ ಲೆವೆಲ್ಗೆ ತರಬೇಕು. ಅವ್ರನ್ನ ಕಾಲು ಮುರಿಬೇಕು, ಭಿಕ್ಷೆ ಬೇಡಬೇಕು. ಅವ್ರುಗಳು ಅವ್ರ ಜೀವನ ನಡೆಸ್ಕೂಡ್ದವ್ರು, ನಡ್ಸಕ್ಕೆ ಯೋಗ್ಯರಲ್ಲ. ಅವರು ನಡೆಸ್ಕೂಡ್ದವ್ರ ಜೀವನನ. ಹೌದು, ಅವ್ರ ಕಾಲು ಮುರಿಬೇಕು. ಕಾಲು ಮುರಿದ ಮೇಲೆ ಭಿಕ್ಷೆ ಬೇಡೋ ಸ್ಟೇಜಿಗೆ ತರಬೇಕು ಅವ್ರನ್ನ. ಈ ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ಅಯೋಧ್ಯೆ ರಾಮ ಮಂದಿರ ದೇಣಿಗೆ ಹಾಗೂ ಚಿನ್ನ ಕಳವು ಹಗರಣದಲ್ಲಿ ಕರ್ನಾಟಕದ ಹೆಸರು ತಳ್ಕಾಕೊಂಡಿದೆ. ಅಖಿಲೇಶ್ ಯಾದವ್ ಅವರು ಅದನ್ನು ಹೇಳಿದ್ರು ಮೊನ್ನೆ. ಈಗ ಹಗರಣದ ತನಿಖೆ ನಡೆಸಿರುವ SIT ಕೂಡ ಕಳುವಾಗಿರುವ ಚಿನ್ನವನ್ನು ರೈಲಲ್ಲಿ ಕರ್ನಾಟಕಕ್ಕೆ ಸಾಗಿಸಿ ಚಿನ್ನವನ್ನು ಕರಗಿಸಿ ಬಿಸ್ಕೆಟ್ಗಳಾಗಿ ಪರಿವರ್ತಿಸಿರಬಹುದು ಅಂತ ಶಂಕೆ ವ್ಯಕ್ತವಾಗಿದೆ. 26 kg ಚಿನ್ನಾಭರಣ ದೇಣಿಗೆಯಲ್ಲಿ 25 kg ಚಿನ್ನ ನಮೂದಿಸಿದಾರಂತೆ. 1 kg ಚಿನ್ನ ಕಳ್ಳತನ ಮಾಡಿರೋ ಶಂಕೆ ಇದೆ. ವಿವಿಧ ದೇಣಿಗೆಗಳಿಂದ ಕಳವು ಮಾಡಿರೋ ಚಿನ್ನವನ್ನು ರೈಲಿನ ಮೂಲಕ ಕರ್ನಾಟಕಕ್ಕೆ ಸಾಗಿಸಿ ಚಿನ್ನದ ಬಿಸ್ಕೆಟ್ ಮಾಡಿಸಿದ್ದಾರೆ ಅಂತ ಇದ್ದಾರೆ. ಬಟ್ ಇದ್ರ ಬಗ್ಗೆ ಅಧಿಕೃತವಾಗಿ ಏನೂ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ. ಇನ್ನೊಬ್ಬ ಅವಿನಾಶ್ ಶುಕ್ಲಾ ಅಂತ ಆರೋಪಿ, ಇವನು ಸೇರ್ಕೊಂಡಿದ್ದ 15,000 ಸಂಬಳಕ್ಕೆ ಐಷಾರಾಮಿ ಜೀವನ ಮಾಡ್ತಾ ಇದ್ದ. ಗರ್ಲ್ ಫ್ರೆಂಡ್ ಅಕೌಂಟ್ಗೆ 2.5 ಲಕ್ಷ ಹಣ ಟ್ರಾನ್ಸ್ಫರ್ ಮಾಡಿದ್ದ. ದುಬಾರಿ ಐಫೋನ್ ಗಿಫ್ಟ್ ಕೊಟ್ಟಿದ್ದ. ಮನೆ ಕಟ್ಟಿದ್ದಾನೆ, ಕಾರ್ ತೊಗೊಂಡಿದ್ದಾನೆ ಅಂತೆಲ್ಲ ಗೊತ್ತಾಗಿದೆ. ಹೆಂಗಾಯಿತು ಇವೆಲ್ಲ? ಇದ್ರ ಬಗ್ಗೆನೂ ಕೂಡ SIT ಅವರು ತನಿಖೆ ಮಾಡ್ತಾ ಇದ್ದಾರೆ. ಈ ನಡುವೆ CBI ತನಿಖೆಗೆ ಕೋರಿ ಸಲ್ಲಿಸಿದ್ದ PIL ಅರ್ಜಿಯನ್ನು ಅಲಹಾಬಾದ್ ಹೈಕೋರ್ಟ್ ಲಕ್ನೋ ಪೀಠ ವಜಾಗೊಳಿಸಿ. ನ್ಯಾಯಾಲಯಗಳೇನು ಹೇಳ್ತಾ ಇವೆ ಅಂದರೆ, ಪ್ರಾಥಮಿಕವಾದ ತನಿಖೆಗಳು ನಡೀತಾ ಇವೆ, ನಡೀಲಿ, ಫಸ್ಟ್ ಆಗಲಿ, ಅರ್ಜೆನ್ಸಿ ಏನು ನಿಮ್ಮದು ಅಂತ ಅವ್ರದ್ದು ವಾದ. ತನಿಖೆನೇ ನಡೀತಾ ಇದ್ದಿದ್ದರೆ ಬೇರೆ. ಓಕೆ. ಎರಡನೇದು, ಇವ್ನು ಯಾವನೋ ಒಬ್ಬ ಸಂಬಳಕ್ಕೆ ಬಂದವನು ಇದೆಲ್ಲ ಮಾಡಿದ್ದಾನೆ ಅಂತಿದೆಯಲ್ಲ, ಮಾಡ್ತಾನೆ. ಪುಕ್ಕಟ್ಟೆ ಬಂದಾಗ ದುಡ್ಡು ಯಾಕೆ ಬೇಡ ಅಂತಾನೆ. ಹೌದು, ಅದಕ್ಕೆ ಹೇಳಿದ್ದು ಆ ಕಚಡ ಅದು ಕಾಲು ಮುರಿಬೇಕು, ಕೈಯನ್ನು ಮುರಿದಾಕಬೇಕು. ಅವನು ಭಿಕ್ಷೆ ಬೇಡಬೇಕು. ಅವನಿಗೆ ಆಸ್ತಿ ಒಂದೇ ಒಂದು ವಾಪಸ್ಸು ಸಿಕ್ಕಬಾರ್ದು. ಅವನು ಅಯೋಧ್ಯೆ ಒಳಕ್ಕೆ ಬರ್ಕೂಡ್ದು. ಎಲ್ಲ ಮುಟ್ಗೋಲು ಹಾಕೋಬೇಕು, ಫ್ರೀಸ್ ಮಾಡಬೇಕು. ಅವನು ಅಯೋಧ್ಯೆ ಒಳಗೆ ಬರ್ಕೂಡ್ದು. ಅವನು ಬಂದ್ರೆ ಹೊಡಿಬೇಕು. ಅವನಿಗೆ ಅವನು ಅಯೋಧ್ಯೆ ಒಳಗೆ ಬರ್ಕೂಡ್ದು. ಅವನು ಹಿ ಶುಡ್ ನಾಟ್ ಎಂಟರ್ ಅಯೋಧ್ಯ. ಅವನು ಅಯೋಧ್ಯೆ ಒಳಗೆ ಬರೋಕ್ಕೆ ಯೋಗ್ಯತೆ ಇಲ್ಲ ಅವನಿಗೆ. ಓಕೆ. ಇನ್ನು ಚಿನ್ನ 25 kg ನಮೂದಿಸಿದ್ದಾರೆ, 1 kg ಕಳ್ತನ ಮಾಡಿದ್ದಾರೆ. ಕಳ್ತನ ಮಾಡಿದವರು 1 kg ಮಾಡಿರ್ತಾರೆ ಅಂತ ನಾ ಹೇಳೋಕ್ಕಾಗಲ್ಲ. ಅದು ಹೆಂಗಾಗುತ್ತೆ? ಸಾಧ್ಯನೇ ಇಲ್ಲ. ಯಾವಾಗ ತಿನ್ನಬೇಕು ಅನ್ನೋ ಮನಸ್ಸು ಬಂದಿರುತ್ತೆ, ಅದು ಆ ಜಾಗದ ದುಡ್ಡನ್ನು ತಿನ್ನಬೇಕು ಅಂತ ಅನಿಸಿದ ಮೇಲೆ ಅವನನ್ನು ನಾನು ಏನಂತ ಕರೀಲಿ? ಏನಂತ ಕರೀಲಿ ಅವನನ್ನು ನಾನು? ಹಾಗಾಗಿ 1 kg ಕಳವಾಗಿದೆ ಅನ್ನೋದು ನನಗೆ ಡೌಟ್ಫುಲ್ಲೇ. ಮೇ ಬಿ ಮೋರ್, ಓಕೆ, ಜಾಸ್ತಿನೂ ಇರ್ಬೋದು, ಅಥವಾ 1 kgನೂ ಇರ್ಬೋದೇನೋ, ನಂಗೆ ಗೊತ್ತಿಲ್ಲ. ಅದನ್ನು ಕಂಡುಹಿಡಿಯಬೇಕು. ಅರ್ಥ ಆಯ್ತಲ್ಲ? ಆಮೇಲೆ ಅಖಿಲೇಶ್ ಯಾದವ್ ಅವರು ಅದನ್ನೆಲ್ಲ ಬಿಗಿನಿಂಗಲ್ಲೇ ಹೇಳಿದ್ರು ಸರ್, ಕರ್ನಾಟಕಕ್ಕೆ ತನಕ ಹೋಗಿದೆ ಅಂತ. ಹಾಗಾದ್ರೆ ಇವ್ರಿಗೆ ಮಾಹಿತಿ ಇದ್ರೆ ಇವರೇ ಮಾಹಿತಿಯನ್ನು ಕೊಡದೆ ಮುಚ್ಚಿಟ್ರು. ಅಖಿಲೇಶ್ ಯಾದವ್ ಇದನ್ನ 3 ತಿಂಗಳಿಂದನೇ ಯಾಕೆ ಕರ್ನಾಟಕದವರೆಗೆ ಹೋಗಿದೆ ಅಂತ ಹೇಳಿಲ್ವಂತೆ? ಈಗ ಯಾಕೆ ಕೇಳ್ತಿದ್ದಾರಂತೆ? ಓಕೆ. ಅದ್ಯಾಕೆ ರಾಮ ಜನ್ಮಭೂಮಿ ಉದ್ಘಾಟನೆಗೆ ಬರಲಿಲ್ವಂತೆ? ಇಷ್ಟೆಲ್ಲ ಬುರ್ರ ಬಿಡೋ ಅಂತ ಗಿರಾಕಿ ಅವರು ಯಾಕೆ ಬರಲಿಲ್ವಂತೆ? ರಾಮನ್ ಹಿ ಹ್ಯಾಸ್ ನೋ ಬಿಸ್ನೆಸ್ ಟು ಸ್ಪೀಕ್ ಆನ್ ರಾಮ್. ಆ್ಯಕ್ಚುಲಿ ಅಸ್ತಿತ್ವನೇ ಪ್ರಶ್ನೆ ಮಾಡಿ ಮಾತಾಡೋಕ್ಕೆ ಹಕ್ಕಿಲ್ಲದೆ ಇರೋಂಥ ಗಿರಾಕಿ, ಡೋಂಗಿ ಕೊಟ್ಟಿ, ಮಾತಾಡೋಕ್ಕೆ ಅಧಿಕಾರ ಇಲ್ಲ ಅವ್ರಿಗೆ. ಏನು ಅಧಿಕಾರ ಇದೆ? ಓಕೆ, ಕರ್ನಾಟಕಕ್ಕೆ ಬಂದಿದೆ ಅಂತಿದೆ. ಇದು ನಿನ್ನೆ ಹೇಳೋ ಬದಲು ಅದು 3 ತಿಂಗಳಿಂದನೇ ಹೇಳ್ಬೋದಿತ್ತಲ್ಲ. ಅದೇ ನಾ ಹೇಳಿ, ಎಲ್ಲ ಹೊರಕ್ಕೆ ಬಂದ ಮೇಲೆ ಎಲ್ಲರೂ ಮಾತಾಡ್ತಿದ್ದಾರೆ, ಅವರು ಮಾತಾಡ್ತಿದ್ದಾರೆ ಅಷ್ಟೇ. ಇಂಥ 1000 ಇನ್ಫಾರ್ಮೇಷನ್ ಅಲ್ಲಿ ಹರಿದು ಬರ್ತಿದೆ ಈಗ ಆಚೆ. ಈಗ ಎಲ್ಲರಿಗೂ ಗೊತ್ತಾಯ್ತಲ್ವಾ ಇದು ತನಿಖೆ ಆಗತ್ತಿದು ಅಂತ. ಯಾರು ಹೆದರ್ಕೋತಿಲ್ಲ, ಎಲ್ಲ ಒಬ್ಬೊಬ್ಬರಾಗ ಒಂದಾಗ ಆಚೆ ಬಿಡ್ತಾ ಇದ್ದಾರೆ. ಇವ್ರು ಕಿವಿಗೂ ಯಾರೋ 1-2 ಬಿಟ್ಟಿದ್ದಾರೆ, ಯಾರೋ ಇಬ್ರು. ಅದನ್ನ ಅವ್ರು ಹೇಳ್ತಾ ಇದ್ದಾರೆ ಅಷ್ಟೇ. ಹಂಗಾರೆ ಮೊದಲೇ ಹೇಳಬೇಕಾಗಿತ್ತು, ಅಂಥ ಅಮೋಘವಾದ FBI ಏಜೆಂಟ್ ಆಗಿದ್ದಿದ್ರೆ. ಹೌದು. ರಾಜ್ಯದಲ್ಲಿ ನಡೀತಿರುವ ಮತಪಟ್ಟಿ ಪರಿಷ್ಕರಣೆ ವಿಚಾರದಲ್ಲಿ ಒಂದಷ್ಟು ಗೊಂದಲ ಇದೆ. ಈ ಗೊಂದಲದ ಪರಿಣಾಮ ಕೇಂದ್ರ ಚುನಾವಣಾ ಆಯೋಗದ ಉಪ ಆಯುಕ್ತ ಸಂಜಯ್ ಕುಮಾರ್ ಅನ್ನೋರು ಯಾರೋ ಬೆಂಗಳೂರಿಗೆ ಬಂದಿದ್ದಾರೆ. ಇವತ್ತು ಸಭೆ ಮಾಡಿದ್ದಾರೆ ಎಲ್ಲ ಲೋಕಲ್ ಆಫೀಸರ್ಸು, GBA ಮುಖ್ಯಸ್ಥರು ಡ್ಯಾಶ್ ಜೊತೆ. ಆಮೇಲೆ ಗುಂಪಾಗಿ ಮಾಡ್ತಿರೋದನ್ನು ವಿಪಕ್ಷಗಳೆಲ್ಲ ಹೇಳಿದಾರಲ್ಲ, ಅದಕ್ಕೆ ಅದರ ಪುನರ್ ಪರಿಶೀಲನೆ ಮಾಡಲ್ಲ,
ಆದರೆ ಫೀಲ್ಡ್ ವೆರಿಫಿಕೇಷನ್ ಮಾಡೋದು ಕಡ್ಡಾಯ ಅಂತೆಲ್ಲ ಹೇಳಿದ್ದಾರೆ. ಯಾಕೆ ಪುನರ್ ಪರಿಶೀಲನೆ ಮಾಡಲ್ಲ? ತಪ್ಪಾಗಿದೆ ಅಂತಿದ್ರೆ ಮಾಡಬೇಕು, ನಿಯಮ ಮೀರಿ ನಡೆದಿದೆ ಅಂತಂದರೆ ಮಾಡಬೇಕು. ಅವ್ರ ಮಾತುಗಳನ್ನು ಕೇಳಿದ್ರೆ ಮೊದಲು ಇದನ್ನು ಮುಗಿಸ್ಬಿಟ್ರೆ ಸಾಕಪ್ಪ ಕರ್ನಾಟಕದಲ್ಲಿ ಅನ್ನೋ ರೀತಿನಲ್ಲಿ ಆಡ್ತಾ ಇದ್ದಾರೆ. ಹಾಂ ಅಷ್ಟೇ. ಯಾಕಂದರೆ ಅವ್ರಿಗೆ ಬೇಕಿಲ್ವಲ್ಲ, ಈಗ 3 ವರ್ಷ ಇದೆ ಎಲೆಕ್ಷನ್ನು, 2 ವರ್ಷ ಆ ಟೈಮಲ್ಲಿ ನೋಡ್ಕೊಳ್ಳೋಣ. ಸದ್ಯ ಕರ್ನಾಟಕದಲ್ಲಿ ಗೆಲ್ಲಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿರಬೇಕು ಬಿ ಜೆ ಪಿ, ಮೇ ಬಿ ಮೋಸ್ಟ್ಲಿ ಅವ್ರಿಗೂ ಅನಿಸಿರ್ಬೇಕು ಅವ್ರಿಗೂ. ರಾಜಕೀಯ ಪಕ್ಷಗಳ ಬಗ್ಗೆ ಮಾಹಿತಿ. SIR ಪುನರ್ ಪರಿಶೀಲನೆ ಇಲ್ಲವಂತೆ, ಈಗ ಮಾಡ್ತಿರೋದನ್ನು ಮುಕ್ತಾಯ ಮಾಡಬೇಕಂತೆ. ಸರಿ ರೀ, ಮುಕ್ತಾಯ ಮಾಡೋದು ಮಾಡ್ತಾರೆ, ಹೇಗೆ ಮಾಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಅದೇ ಸರ್ ಬಿಗಿನಿಂಗಲ್ಲಿ ಫಸ್ಟ್ ಬರೋದು. ಎಲ್ಲಿ ಬಿಡ್ರಿ ಬಿ ಜೆ ಪಿಯವ್ರು ಹೋಗಿ, ನಮಗೇನು ಹೋಗಬೇಕು? ಅವರೇ ಇನಿಷಿಯೇಟ್ ತಗೋತಾ ಇಲ್ವಲ್ಲ ಸರ್, ಬರೀ ಸ್ಟೇಟ್ಮೆಂಟ್ಗೆ ಅಷ್ಟೇ ಸೀಮಿತ ಆಗ್ತಾ ಇದ್ದಾರೆ. ಬೇಡ, ನಮಗೇನೀಗ ಅವ್ರಿಗೆ ಲಾಸ್ ಅಷ್ಟೇ, ನಮಗೇನು ಹೋಗ್ಬೇಕು? ಧಾರ್ಮಿಕ ಕೇಂದ್ರ ಗುಂಪು ಸೇರಿಸಿ ಫಾರ್ಮ್ ಕೊಡಬಾರದು, BLOಗಳು ಮನೆಗೆ ಹೋಗ್ತಿದ್ದಾರ ಪರಿಶೀಲಿಸಬೇಕು, ಡ್ಯಾಶ್ ಟಾರ್ಗೆಟ್ ರೀಚ್ ಆಗಬೇಕು, ತಲೆ ಕೆಡಿಸ್ಕೋಬೇಡಿ ರಾಜಕೀಯ ಒತ್ತಡಕ್ಕೆ ಅಧಿಕಾರಿಗಳೆಲ್ಲ, ಮೊದಲು SIR ಮುಕ್ತಾಯದ ಬಗ್ಗೆ ಗಮನ ಕೊಡಿಸಿ ಅಂತ ಅವ್ರು ಯಾರೋ ಕೇಂದ್ರದಿಂದ ಬಂದಿರೋ ಗಿರಾಕಿ ಹೇಳಿದಾರಂತೆ. ಹೌದು, ಸಂತೋಷ, ಹಾಗೆ ಮಾಡ್ಕೊಂಡೋಗಿ, ನಮಗೇನು ಹೋಗ್ಬೇಕು? ಬಾಂಗ್ಲಾದೇಶಿಯರನ್ನ ಬೇಕಾದ್ರೆ ಸೇರಿಸಿಕೊಳ್ಳಿ, ಬೇಡ ಹೊಸಬ್ರು ಯಾರು ಬಂದರೆ ಅವ್ರನ್ನೂ ಸೇರಿಸಿಕೊಳ್ಳಿ, ಬೇಡ ಬೇರೆ ಕಡೆ ಎಲ್ಲ ಓಟನ್ನು ಕಡಿಮೆ ಮಾಡ್ತಾ ಬಂದರೆ ಇಲ್ಲಿ ಜಾಸ್ತಿ ಮಾಡ್ಕೊಳ್ಳಿ, ಬೇಕಾರೆ 5 ಕೋಟಿ ಇದ್ರೆ ಒಂದು 6 ಕೋಟಿ ಮಾಡ್ಕೊಳ್ಳಿ, ಬೇರೆ ಕಡೆ 5 ಕೋಟಿ ಇದ್ರೆ 4 ಕೋಟಿ ಆಗಿರುತ್ತೆ, ಜಾಸ್ತಿ ಮಾಡ್ಕೊಳ್ಳಿ. ಇನ್ನು ಇದಕ್ಕೂ ಮುನ್ನ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳಿಗೆ ಬಿಜೆಪಿ JDS ಜಂಟಿಯಾಗಿ 18 ಜನ ಸೈನ್ ಮಾಡಿದಂತಹ ಒಂದು 3 ಪುಟಗಳ ದೂರು ಸಲ್ಲಿಕೆ ಮಾಡಿ ಮರು SIRಗೆ ಆಗ್ರಹಿಸಿದ್ರು. ಅದನ್ನು ಆಗಲ್ಲ ಅಂತ ಅವ್ರು ಹೇಳಿದ್ದಾರೆ. ಸಾಕಷ್ಟು ಕ್ರಮ ಮಾಡ್ತಾ ಇದ್ದಾರೆ, ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಅಧಿಕಾರಿಗಳೇ ತಿಲಾಂಜಲಿ ಇಟ್ಟಿದ್ದಾರೆ ಅಂತೆಲ್ಲ ಕೊಟ್ಟಿದ್ದಾರೆ. ಅಗತ್ಯ ಬಿದ್ದರೆ ದೆಹಲಿಯಲ್ಲಿರುವ ಕೇಂದ್ರ ಚುನಾವಣಾ ಆಯೋಗಕ್ಕೂ ದೂರು ಕೊಡ್ತೀವಿ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ದೋಸ್ತಿಗಳ ದೂರಿನ ಬೆನ್ನಲ್ಲೇ ಕಾಂಗ್ರೆಸ್ನವ್ರು ನಾವು ಬುಧವಾರ ಕೊಡ್ತೀವಿ ಕಂಪ್ಲೇಂಟು ಅಂತ ಅವ್ರು ಹೇಳಿದ್ದಾರೆ. ಇನ್ನು DK ಶಿವಕುಮಾರ್ ಮಾತಾಡಿ ಎಲೆಕ್ಷನ್ ಕಮಿಷನ್ ಮಾಡ್ತಿರೋ ರೀತಿ ಭಿನ್ನಾಭಿಪ್ರಾಯ ಇದೆ, ಕೋರ್ಟ್ಗೆ ಹೋಗ್ತೀವಿ, ನಾವು ವಾದ ಮಾಡ್ತೀವಿ, ಲೋಪ ಇದ್ದರೆ ತನಿಖೆ ಮಾಡಲಿ ಅಂತೆಲ್ಲ ಹೇಳಿದ್ದಾರೆ. ಆಯ್ತಪ್ಪ, ಎಲ್ಲರೂ ಸಪೋರ್ಟ್ ಮಾಡಲಿ, ಅನ್ಯಾಯ ಆಗಿದ್ರೆ ಸರಿ ಮಾಡಲಿ, ಎಲ್ಲ ಆಗ್ಲಪ್ಪ. ಓಕೆ, ಒಂದು ವೇಳೆ BJP ಅಧಿಕಾರಕ್ಕೆ ಬಂದರು ಅಂತ ಇಟ್ಕೊಳ್ಳೋಣ, ಓಕೆ, ಇಲ್ಲಿ BJPನೋ JDS ಜಂಟಿನೋ ಏನೋ ಅಂತ ಇಟ್ಕೊಳ್ಳೋಣ, ಸುಮ್ಮನೆ ಉದಾಹರಣೆ. ಓಕೆ, ಈಗ ಯಾರ್ಯಾರು ಈ ರಾಜ್ಯ ಸರ್ಕಾರದ ಮಾತನ್ನು ಕೇಳಿಕೊಂಡು ಪ್ರಜಾಪ್ರಭುತ್ವವನ್ನು ಕೊಲೆ ಮಾಡಿದ ಅಧಿಕಾರಿಗಳಿದ್ದಾರೆ, ಈ ಅಧಿಕಾರಿಗಳ ಮೇಲೆ ಕ್ರಮ ತಗೋತೀವಿ ಅಂತ ಫಸ್ಟ್ ವಾದ ಕೊಡಿ, ವಚನ ಕೊಡಿ ರಾಜ್ಯದ ಮುಂದೆ. ಅವರೆಲ್ಲರನ್ನೂ ಡಿಸ್ಮಿಸ್ ಮಾಡಿ ಮನೆಗೆ ಕಳಿಸ್ತೀವಿ ಅಂತ ಮಾಡಿ ನೋಡೋಣ. ಹೇಳಿ ಅಧಿಕಾರಿಗಳಿಗೆ, ನಾವು ವಾಪಸ್ ಬಂದ ಮೇಲೆ ನಿಮ್ಮ ಬುರ್ರ ಕೆತ್ತಬಿಡ್ತೀವಿ ಅಂತ ಹೇಳಿ. ಹಂಗಾರೆ ಅಂದರೆ ಹೇಳಲ್ಲ ಅಂತನಾ ಸರ್? ಸುಮ್ಮನೆ ಡ್ರಾಮಾ. ಬಂದ ಮೇಲೆ ಅದೇ ಅಧಿಕಾರಿನೇ ಅವ್ರ PA, ಅದೇ ಅಧಿಕಾರಿನೇ ಅವ್ರ ಸ್ಪೆಷಲ್ ಕಮಿಷನರು, ಅದೇ ಅಧಿಕಾರಿನೇ ಅವ್ರದ್ದು ಬೆಸ್ಟ್ ಆಯಕಟ್ಟಿನ ಸ್ಥಳದಲ್ಲಿ ಒಬ್ಬ ಆಯುಕ್ತನೋ ಅಥವಾ ಇನ್ನೇನೋ ಪ್ರಿನ್ಸಿಪಲ್ ಸೆಕ್ರೆಟರಿನೋ ಮತ್ತೊಂದು, ಅದೇ ಅಧಿಕಾರಿನೇ ಫೈನಾನ್ಸ್ ಡಿಪಾರ್ಟ್ಮೆಂಟು, ಅದೇ ಅಧಿಕಾರಿನೇ ಇವ್ರ ಮನೆ ಬಂದು ಕಸ ಗುಡಿಸೋದು. ಯಾರಿಗೆ ಬಿಡ್ತೀರಿ ಈ ಬುರ್ಡೆ ಮತ್ತು ದೋಖಾ ಗಿರಾಕಿಗಳು? ನೀವೆಲ್ಲ ಯಾರಿಗೆ ಬಿಡ್ತಾ ಇದ್ದೀರಿ ಇದನ್ನು? ಅಂದರೆ ಜನರನ್ನ ಮೂರ್ಖರನ್ನಾಗಿ ಮಾಡ್ತಿದ್ದಾರೆ. ಆಗೋಗಿದೆ, ಇನ್ನೂ ಮಾಡ್ತಾ ಇಲ್ಲ. ಮೂರ್ಖರನ್ನಾಗಿ ಇನ್ನೂ ಆಗಿಲ್ಲ ಅಂತ ಅನ್ಕೊಂಡಿದ್ರೆ ದಯವಿಟ್ಟು ಇವಾಗ ನಿಲ್ಲಿಸಿ ಅನ್ಕೊಂಬಿಡಿ, ನಾವು ಮೂರ್ಖರು ಆಗೋಗಿದ್ದೀವಿ, ಮಾಡ್ತಾ ಇಲ್ಲ. ಓಕೆ, ಆಗೋಗಿದ್ದೀರಿ. ನೀವು ಮೂರ್ಖರೇ, ನಾವು ಮೂರ್ಖರೇ. ಇವರ ಆಟಗಳಿಗೆ, ಇವರ ಆಸೆಗಳಿಗೆ, ಇವರ ದುರಾಸೆಗಳಿಗೆ, ಇವರ ಕಚಡ ಬುದ್ಧಿಗಳಿಗೆ ನಾವು ಸಾಥ್ ಕೊಡೋಕ್ಕೆ ಪ್ರಜಾಪ್ರಭುತ್ವ ಅನ್ನೋ ಹೆಸರಿನಲ್ಲಿ ವೋಟ್ ಹಾಕಿ ಇವ್ರಿಗೆ ದಾರಿ ಮಾಡಿಕೊಡ್ತಾ ಇದ್ದೀವಿ ಅಷ್ಟೇ ಅಷ್ಟೇ ಅಷ್ಟೇ. ಅದರ್ವೈಸ್ ದಿಸ್ ಕಂಟ್ರಿ ಹ್ಯಾಸ್ ಗಾನ್ ಟು ಡಾಕ್ಸ್. ಈ ಥರದ ವಿಚಾರದಲ್ಲಿ ಓಕೆ ನಾನು ಹೇಳ್ತಿರೋದು ಸರ್. ಹಾಗಾದ್ರೆ ಏನು ಸಾಧನೆ ಆಗಿಲ್ಲ ಅಂದರೆ ನಾನು ಆ ವಿಚಾರದಲ್ಲಿ ಹೇಳಿಲ್ಲ. ಇಂಥ ವಿಚಾರಗಳಲ್ಲಿ ಎಸ್